ಅಂಶಗಳನ್ನ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು 5ನೇ ಅಧ್ಯಾಯಕ್ಕೆ ಹೋಗೋಣ. 5ನೇ ಅಧ್ಯಾಯ ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ. ಶಿಶು ಕೇಂದ್ರಿತ ಶಿಕ್ಷಣ ಮತ್ತು ಪ್ರಗತಿದಾಯಕ ಪರಿಕಲ್ಪನೆ. ಮೊದಲಿಗೆ ನಾವು ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ನೋಡ್ತಾ ಹೋಗೋಣ. ಚೈಲ್ಡ್ ಸೆಂಟರ್ಡ್ ಎಜುಕೇಶನ್. ಶಿಶು ಕೇಂದ್ರಿತ ಶಿಕ್ಷಣವು ಶೈಕ್ಷಣಿಕ ಮನೋವಿಜ್ಞಾನದಿಂದಾಗಿ ಮೂಡಿ ಬಂದಿರತಕ್ಕಂಥ ಒಂದು ಆಧುನಿಕ ಪರಿಕಲ್ಪನೆ. ಮಗುವಿನ ಅಗತ್ಯತೆಗಳನ್ನ ಆಧಾರವಾಗಿ ಇಟ್ಕೊಂಡು ಶಿಕ್ಷಣ ನೀಡುವಂಥದ್ದು ಶಿಶು ಕೇಂದ್ರಿತ ಶಿಕ್ಷಣ. ಶಿಶು ಕೇಂದ್ರಿತ ಶಿಕ್ಷಣದಲ್ಲಿ ಶಿಶು ಪ್ರಧಾನ ಆಗಿರುತ್ತೆ ಹಾಗೂ ಶಿಕ್ಷಕ ಇಲ್ಲಿ ಕೇವಲ ಸೌಲಭ್ಯ ಒದಗಿಸುವವ, ಮಾರ್ಗದರ್ಶಕ ಮತ್ತು ಮಧ್ಯವರ್ತಿಯಾಗಿ ಹಾಗೂ ವೀಕ್ಷಕರಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಮಗುವಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿ ಮುಕ್ತ ಶಾಲಾ ವಾತಾವರಣದಲ್ಲಿ ಮಗುವನ್ನ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದೇ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯ ಪ್ರಮುಖ ಆಶಯ. ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಅಂತಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಮಗು ಏನನ್ನ ಬಯಸುತ್ತೆ ಅದನ್ನ ಶಿಕ್ಷಕರು ಕೊಡುವಂತದ್ದಾಗಬೇಕು. ಇದನ್ನೇ ಶಿಶು ಕೇಂದ್ರಿತ ಶಿಕ್ಷಣ ಅಂತ ಕರಿತೀವಿ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಗುವು ಕೇಂದ್ರವಾಗಿದ್ದು ಶಿಶುವಿನ ಸಾಮರ್ಥ್ಯ ಆಧಾರಿತ ಪಠ್ಯಕ್ರಮ, ಬೋಧನಾ ವಿಧಾನ, ಕಲಿಕೆ, ಬೋಧನಾ ಚಟುವಟಿಕೆ ಹಾಗೂ ಮುಕ್ತ ಶಾಲಾ ವಾತಾವರಣವನ್ನು ಒದಗಿಸಿ ಮಕ್ಕಳಿಗೆ ಬೋಧಿಸಬೇಕು. ಅಂದಾಗ ಮಾತ್ರ ಅದು ಶಿಶು ಕೇಂದ್ರಿತ ಶಿಕ್ಷಣ ಆಗತ್ತೆ. ಇಲ್ಲ ಶಿಕ್ಷಕರಿಗೆ ಏನ್ ಬೇಕೋ ಅದನ್ನ ಮಕ್ಕಳಿಗೆ ಹೇಳ್ತಾ ಹೋದ್ವಿ ಅಂದ್ರೆ ಅದು ಶಿಕ್ಷಕ ಕೇಂದ್ರಿತ ಶಿಕ್ಷಣ ಆಗತ್ತೆ. ಇನ್ನು ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಪ್ರಮುಖ ಶಿಕ್ಷಣ ತಜ್ಞರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದು ರೂಸೋ. ರೂಸೋ ಏನ್ ಹೇಳ್ತಾರೆ ಅಂತಂದ್ರೆ ಮಗುವಿಗೆ ನಿಸರ್ಗದ ಮೂಲಕ ಶಿಕ್ಷಣವನ್ನು ನೀಡಬೇಕು ಹಾಗೂ ಮಗುವು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಹೊಂದುವವರೆಗೂ ಏನನ್ನೂ ಕಲಿಸಬಾರದು ಅಂತ ಹೇಳ್ತಾರೆ. ಜೊತೆಗೆ ಪೂರ್ವ ಬಾಲ್ಯದಲ್ಲಿ ಪುಸ್ತಕದ ಬಳಕೆ ಬೇಡ ಅಂತ ಹೇಳಿದವರು ಯಾರು ಅಂತಂದ್ರೆ ಪ್ರೊಬೆಲ್ ಅವರು, ಅಥವಾ ಪೂರ್ವ ಬಾಲ್ಯದಲ್ಲಿ ಪುಸ್ತಕದ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದವರು ರೂಸೋ ಅವರು. ಇನ್ನು ಪ್ರೊಬೆಲ್ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಕವಾಗಿರ್ತಕ್ಕಂಥ ಕಿಂಡರ್ ಗಾರ್ಟನ್ ಎಂಬ ಹೊಸ ಪದದ ಮೂಲಕ ಶಿಶು ಕೇಂದ್ರಿತ ಶಿಕ್ಷಣವನ್ನ ಪ್ರತಿಪಾದಿಸಿದ ಜರ್ಮನ್ ದೇಶದ ಶಿಕ್ಷಣ ತಜ್ಞನೇ ಪ್ರೊಬೆಲ್. ಪ್ರೊಬೆಲ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಪ್ರೊಬೆಲ್ ರವರ ಗಿಫ್ಟ್ ಅನ್ನುವಂತ ಆಟಿಕೆಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಪೆಸ್ಟಾಲಜಿ, ಇವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ನಾವು ಕರಿತೀವಿ. ಪೆಸ್ಟಾಲಜಿ ಓರ್ವ ಪ್ರಖ್ಯಾತ ಸ್ವಿಸ್ ಶಿಕ್ಷಣ ತಜ್ಞ. ಇವರು 3H ಮೂಲಕ ಕಲಿಕೆ ಆಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. 3H ಮೂಲಕ. 3H ಅಂತಂದ್ರೆ 3H ಲರ್ನಿಂಗ್ ಬೈ ಹೆಡ್, ಹ್ಯಾಂಡ್ ಮತ್ತು ಹಾರ್ಟ್. ಮೊದಲನೇ ಹೆಚ್ ಅಂದ್ರೆ ಹೆಡ್, ಎರಡನೇ ಹೆಚ್ ಅಂದ್ರೆ ಹ್ಯಾಂಡ್, ಮೂರನೇ ಹೆಚ್ ಅಂತಂದ್ರೆ ಹಾರ್ಟ್. ಹೆಡ್, ಹ್ಯಾಂಡ್ ಮತ್ತು ಹಾರ್ಟ್ ಮೂಲಕ ಕಲಿಕೆ ಆಗ್ಬೇಕು ಅಂತ ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಪೆಸ್ಟಾಲಜಿ ಅವರು. ಹೀಗಾಗಿ ಪೆಸ್ಟಾಲಜಿ ಅವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕರೆಯಲಾಗುತ್ತೆ. ಇನ್ನು ಜಾನ್ ಡ್ಯೂಯಿ, ಕ್ರಿಯಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕರಾಗಿರ್ತಕ್ಕಂಥ ಜಾನ್ ಡ್ಯೂಯಿ ಅಮೆರಿಕದ ಪ್ರಸಿದ್ಧ ಶಿಕ್ಷಣ ತಜ್ಞ. ಶಿಕ್ಷಣದಲ್ಲಿ ವಾಸ್ತವಿಕವಾದವನ್ನ ಇವರು ಮಂಡಿಸ್ತಾರೆ. ಇನ್ನು ಕಾರ್ಲ್ ರೋಜರ್ಸ್, ಕ್ಲೈಂಟ್ ಸೆಂಟರ್ ಥೆರಪಿಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಇವರು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನ ಪ್ರತಿಪಾದಿಸಿದ ಅಮೆರಿಕನ್ ಮನೋವಿಜ್ಞಾನಿ. ರವೀಂದ್ರನಾಥ್ ಟ್ಯಾಗೋರ್, ಭಾರತದವರು. ಪಶ್ಚಿಮ ಬಂಗಾಳದಲ್ಲಿ ಶಾಂತಿನಿಕೇತನವನ್ನ ಸ್ಥಾಪಿಸಿದ ಕೀರ್ತಿ ಗುರುದೇವ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಟಾಗೋರ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಮಂದಿರ್ ಅನ್ನುವಂತ ಪ್ರಾಯೋಗಿಕ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ಬೌದ್ಧಿಕ, ಶಾರೀರಿಕ ಬೆಳವಣಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು ಅಂತ ಟಾಗೋರ್ ಅವರು ಪ್ರತಿಪಾದನೆ ಮಾಡ್ತಾರೆ. ವಿಶ್ವಭಾರತಿ ಅನ್ನುವಂತ ವಿಶ್ವವಿದ್ಯಾನಿಲಯವನ್ನು ಕೂಡ ಟಾಗೋರ್ ಅವರು ಸ್ಥಾಪನೆ ಮಾಡಿದ್ರು. ಇವರೆಲ್ಲ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿರ್ತಕ್ಕಂಥ ಪ್ರಮುಖ ಶಿಕ್ಷಣ ತಜ್ಞರು. ಇನ್ನು ಪ್ರಗತಿದಾಯಕ ಶಿಕ್ಷಣ, ಪ್ರೋಗ್ರೆಸಿವ್ ಎಜುಕೇಶನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಾಂಪ್ರದಾಯಿಕ ಬೋಧನಾ ವಿಧಾನಗಳಿಗೆ ಬದಲಾಗಿ ಪ್ರಸ್ತುತ ಸನ್ನಿವೇಶ ಮತ್ತು ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ಸೂಕ್ತ ಮತ್ತು ವಿನೂತನ ವಿಧಾನಗಳ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರಲಾಗುತ್ತಿರುವಂತದ್ದನ್ನೇ ನಾವು ಪ್ರಗತಿದಾಯಕ ಶಿಕ್ಷಣ, ಪ್ರೋಗ್ರೆಸಿವ್ ಎಜುಕೇಶನ್ ಅಂತ ಕರಿತೀವಿ. ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ ಮೊಟ್ಟ ಮೊದಲು ಕಂಡು ಬಂದಿರುವಂತದ್ದು ರೂಸೋ ಅವರ ಇಮೈಲ್ ಆರ್ ಆನ್ ಎಜುಕೇಶನ್ ಅನ್ನುವಂಥ ಗ್ರಂಥದಲ್ಲಿ. ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ ಮೊದಲು ಕಂಡು ಬಂದಿದ್ದು ರೂಸೋ ಅವರ ಇಮೈಲ್ ಆರ್ ಆನ್ ಎಜುಕೇಶನ್ ಅನ್ನುವಂಥ ಗ್ರಂಥದಲ್ಲಿ. ಪೆಸ್ಟಾಲಜಿ ಮತ್ತು ಪ್ರೊಬೆಲ್. ಪೆಸ್ಟಾಲಜಿ 3H ಗಳ ಮೂಲಕ ಕಲಿಕೆ ಆಗಬೇಕು ಅಂತ ಹೇಳ್ತಾರೆ. ಹೆಡ್, ಹ್ಯಾಂಡ್ ಮತ್ತು ಹಾರ್ಟ್ ಮೂಲಕ ಕಲಿಕೆ ಆಗಬೇಕು ಅಂತ ಹೇಳಿದವರು ಪೆಸ್ಟಾಲಜಿ. ಪೆಸ್ಟಾಲಜಿ ಅವರನ್ನ ಆಧುನಿಕ ಶಿಕ್ಷಣದ ತಾತ ಅಂತ ಕೂಡ ಕರಿತೀವಿ. ಈ ಮೂಲಕ ನೂತನ ಶಿಕ್ಷಣದ ತತ್ವಗಳನ್ನ ಪೆಸ್ಟಾಲಜಿ ಅವರು ಪ್ರತಿಪಾದನೆ ಮಾಡ್ತಾರೆ ಹಾಗೂ ಮಕ್ಕಳ ಕಲಿಕೆ ಆಂತರಿಕ ಪ್ರೇರಣೆಯಿಂದ ಉಂಟಾಗಬೇಕು ಅಂತ ವಾದ ಮಾಡ್ತಾರೆ. ಇವರ ಶಿಷ್ಯರಾಗಿರ್ತಕ್ಕಂಥ ಪ್ರೊಬೆಲ್ ಆಧುನಿಕ ಶಿಕ್ಷಣಕ್ಕೆ ಬುನಾದಿಯನ್ನ ಹಾಕಿದ್ರು. ಇವರು ಸ್ವಯಂ ಚಟುವಟಿಕೆ, ಕ್ರೀಡೆ, ಸ್ವಯಂ ಅಭಿವ್ಯಕ್ತಿಯ ಮೂಲಕ ಕಲಿಕೆ, ಗುಂಪು ಚಟುವಟಿಕೆಯ ಉತ್ತೇಜನವನ್ನ ನೀಡ್ತಾರೆ. ಇದಿಷ್ಟು ಪ್ರಗತಿದಾಯಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಹರ್ಬರ್ಟ್ ಬೋಧನಾಶಾಸ್ತ್ರವನ್ನ ಒಂದು ಶೈಕ್ಷಣಿಕ ವಿಷಯವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ
ಜರ್ಮನಿಯ ಫ್ರೆಡರಿಕ್ ಹರ್ಬರ್ಟ್ ಅವರಿಗೆ ಸಲ್ಲುತ್ತೆ. ಆದ್ದರಿಂದಲೇ ಹರ್ಬರ್ಟ್ ಅವರನ್ನ ಬೋಧನಾಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಪೆಡಾಗಾಜಿ ಅಂತ ಕರೆಯಲಾಗುತ್ತೆ. ಯಾರನ್ನ ಬೋಧನಾಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ? ಹರ್ಬರ್ಟ್ ಅವರನ್ನ ಫಾದರ್ ಆಫ್ ಪೆಡಾಗಾಜಿ ಅಂತ ಇವರನ್ನ ಕರೆಯಲಾಗುತ್ತೆ. ಯಾಕೆ ಅಂತಂದ್ರೆ ಬೋಧನಾಶಾಸ್ತ್ರವನ್ನ ಒಂದು ಶೈಕ್ಷಣಿಕ ವಿಷಯವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಜರ್ಮನಿಯ ಫ್ರೆಡರಿಕ್ ಹರ್ಬರ್ಟ್ ಅವರಿಗೆ ಸಲ್ಲುತ್ತೆ. ಹರ್ಬರ್ಟ್ ಅವರು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ 5 ಹಂತಗಳನ್ನು ಸೂಚಿಸ್ತಾರೆ. ಇವುಗಳನ್ನ ಹರ್ಬರ್ಟ್ನ ಪಂಚ ಸೋಪಾನಗಳು ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? 5 ಹಂತಗಳ ಮೂಲಕ ಬೋಧನಾ ವಿಧಾನಗಳನ್ನ ಇವರು ಪರಿಚಯ ಮಾಡಿದ್ರು. ಇವರ ಈ 5 ಬೋಧನಾ ವಿಧಾನಗಳನ್ನ ಹರ್ಬರ್ಟ್ನ ಪಂಚ ಸೋಪಾನಗಳು ಅಂತ ಕರೆಯಲಾಗುತ್ತೆ. ಮರಿಯಾ ಮಾಂಟೆಸರಿ ಮಕ್ಕಳ ಮನೆ ಅನ್ನುವಂತ ವಿಶಿಷ್ಟ ಶಾಲೆಯ ಪರಿಕಲ್ಪನೆಯನ್ನ ಇವರು ಪರಿಚಯ ಮಾಡಿದ್ರು. ಇಟಲಿಯ ಶಿಕ್ಷಣ ತಜ್ಞೆಯಾಗಿರ್ತಕ್ಕಂಥ ಮರಿಯಾ ಮಾಂಟೆಸರಿ ಶಿಕ್ಷಣವು ಪರಿಸರದಲ್ಲಿ ಮುಕ್ತವಾಗಿ ನಡೆಯಬೇಕು ಅಂತ ಪ್ರತಿಪಾದನೆ ಮಾಡಿದ್ರು. ಜಗತ್ತಿನಾದ್ಯಂತ ಇಂದು ಮಾಂಟೆಸರಿ ಪದ್ಧತಿ ಬಳಕೆಯಲ್ಲಿ ಇದೆ. ಮಾಂಟೆಸರಿ ಇಟಲಿ ದೇಶದ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞೆ. ಮಕ್ಕಳ ಮನೆ ಅನ್ನುವಂಥದ್ದು ಇವರು ಹೇಳಿರ್ತಕ್ಕಂಥ ಒಂದು ಪರಿಕಲ್ಪನೆ. ಪ್ರೊಬೆಲ್ ಅವರದ್ದು ಕಿಂಡರ್ ಗಾರ್ಟನ್ ಆದ್ರೆ ಮರಿಯಾ ಮಾಂಟೆಸರಿ ಅವರದ್ದು ಮಕ್ಕಳ ಮನೆ ಅನ್ನುವಂಥದ್ದು. ಇದಿಷ್ಟು ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣದ ಬಗ್ಗೆ ನಾವು 5ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ನಾವು 6ನೇ ಅಧ್ಯಾಯಕ್ಕೆ ಹೋಗೋಣ. 6ನೆಯ ಅಧ್ಯಾಯ ಬುದ್ಧಿಶಕ್ತಿ ಸಂರಚನೆ, ವಿಮರ್ಶಾತ್ಮಕ ದೃಷ್ಟಿಕೋನ ಮತ್ತು ಬುದ್ಧಿಶಕ್ತಿಯ ವಿವಿಧ ಆಯಾಮಗಳು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದೇ ಇರ್ತವೆ. ಇಂಗ್ಲಿಷ್ನ ಇಂಟೆಲಿಜೆನ್ಸ್ ಅನ್ನುವಂಥ ಪದ ಕನ್ನಡದ ಬುದ್ಧಿಶಕ್ತಿ ಎಂಬ ಪದದ ಸಂವಾದಿಯಾಗಿದ್ದು, ಇಂಟೆಲಿಜೆನ್ಸ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಇಂಟೆಲಿಜೆರೆ ಅನ್ನುವಂಥ ಪದದಿಂದ ಬಂದಿದ್ದು. ಇಂಟೆಲಿಜೆರೆ ಅಂತಂದ್ರೆ ಪಿಕ್ಔಟ್ ಅನ್ನುವಂಥ ಅರ್ಥವನ್ನ ಹೊಂದಿದೆ, ಅಂದ್ರೆ ಅರ್ಥೈಸು ಅನ್ನುವಂಥ ಅರ್ಥವನ್ನ ಹೊಂದಿದೆ. ಬುದ್ಧಿಶಕ್ತಿ ಅನ್ನುವಂಥದ್ದು ಜ್ಞಾನಾತ್ಮಕ ಮತ್ತು ಮಾನಸಿಕ ಸಾಮರ್ಥ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಬುದ್ಧಿಶಕ್ತಿಯ ವ್ಯಾಖ್ಯಾನಗಳನ್ನ ನೋಡ್ತಾ ಹೋಗೋಣ. ಟರ್ಮನ್ ಅವರ ಪ್ರಕಾರ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಅಮೂರ್ತ ಆಲೋಚನೆಯ ಶಕ್ತಿಯನ್ನ ಬುದ್ಧಿಶಕ್ತಿ ಅಂತ ಕರೆಯಲಾಗುತ್ತೆ. ಬುಟಿಂಗ್ಹ್ಯಾಮ್ ಅವರ ಪ್ರಕಾರ ವ್ಯಕ್ತಿಯೊಬ್ಬನಿಗೆ ತನ್ನಲ್ಲಿರುವಂತಹ ಕಲಿಯುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಬುಟಿಂಗ್ಹ್ಯಾಮ್ ಅವರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಸಿರಿಲ್ ಬರ್ಟ್ ಅವರ ಪ್ರಕಾರ ವ್ಯಕ್ತಿ ಪಡೆದಿರುವಂತಹ ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಸಿರಿಲ್ ಬರ್ಟ್ ಅವರು ಹೇಳ್ತಾರೆ. ಇನ್ನು ಬುದ್ಧಿಶಕ್ತಿಯ ಪ್ರಮುಖ ಸಿದ್ಧಾಂತಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ಸಿದ್ಧಾಂತಗಳಲ್ಲಿ ಜೆ.ಪಿ. ಗಿಲ್ಬರ್ಟ್ ಅವರ 3 ಆಯಾಮದ ಸಿದ್ಧಾಂತ, ಹಾವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿ ಶಕ್ತಿಯ ಸಿದ್ಧಾಂತಗಳ ಬಗ್ಗೆ ಹಿಂದಿನ ಟಿಇಟಿ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ. ಆದರೂ ಕೂಡ ಇವೆಲ್ಲವುಗಳನ್ನ ನಾವುಗಳು ನೆನಪಿಟ್ಕೋಬೇಕು. ಇಲ್ಲಿ ಮೊದಲನೇದು ಆಲ್ಫ್ರೆಡ್ ಬೀನೆ ಅವರ ಏಕಾಂಶವಾದದ ಸಿದ್ಧಾಂತ. ಆಲ್ಫ್ರೆಡ್ ಬೀನೆ ಅವರನ್ನ ನಾವು ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕೂಡ ಕರಿತೀವಿ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿರ್ತಕ್ಕಂಥ ಕೀರ್ತಿ ಕೂಡ ಆಲ್ಫ್ರೆಡ್ ಬೀನೆ ಅವರಿಗೆ ಸಲ್ಲುತ್ತೆ. ಇನ್ನು ಬುದ್ಧಿಶಕ್ತಿಯ ಪ್ರಮುಖ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಆಲ್ಫ್ರೆಡ್ ಬೀನೆ ಅವರು ಏಕಾಂಶವಾದದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದಾದ ನಂತರ ಚಾರ್ಲ್ಸ್ ಸ್ಪಿಯರ್ಮನ್ ಅವರದ್ದು ದ್ವಿಅಂಶವಾದದ ಸಿದ್ಧಾಂತ. ಈ ದ್ವಿಅಂಶವಾದದ ಸಿದ್ಧಾಂತದಲ್ಲಿ ಜಿ ಮತ್ತು ಎಸ್ ಅನ್ನುವಂಥ ಪ್ರಮುಖ 2 ಅಂಶಗಳು ಕಂಡು ಬರ್ತವೆ. ಇನ್ನು ಜೆ.ಪಿ. ಗಿಲ್ಬರ್ಟ್ ಅವರು 3 ಆಯಾಮದ ಸಿದ್ಧಾಂತವನ್ನು ಹೇಳ್ತಾರೆ. ಇದರಲ್ಲಿ ಕ್ರಿಯೆ, ವಸ್ತು, ಉತ್ಪನ್ನ ಅನ್ನುವಂಥ 3 ಆಯಾಮಗಳು ಬುದ್ಧಿಶಕ್ತಿಯಲ್ಲಿ ಅಡಗಿವೆ ಅನ್ನುವಂಥದ್ದು ಜೆ.ಪಿ. ಗಿಲ್ಬರ್ಟ್ ಅವರ ವಾದ. ಇನ್ನು 4ನೇದು ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಟ್ರೈರಾರ್ಕಿ ಸಿದ್ಧಾಂತ ಅಥವಾ ತ್ರಿಮುಖ ಸಿದ್ಧಾಂತ. ಹಾಗಾದ್ರೆ ಈ ತ್ರಿಮುಖ ಸಿದ್ಧಾಂತದಲ್ಲಿ ಯಾವೆಲ್ಲ ಬುದ್ಧಿಶಕ್ತಿಗಳು ಇವೆ? ಪ್ರಾಯೋಗಿಕ ಬುದ್ಧಿಶಕ್ತಿ, ಘಟಕ ಬುದ್ಧಿಶಕ್ತಿ ಮತ್ತು ಸಂದರ್ಭೋಚಿತ ಬುದ್ಧಿಶಕ್ತಿ ಅನ್ನುವಂಥ 3 ಮುಖಗಳು ಇವೆ ಅಂತ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಹೇಳ್ತಾರೆ. ಇನ್ನು ಥಾರಂಡೈಕ್ ಅವರ ಬಹುಕಾರಕ ಸಿದ್ಧಾಂತ, ಮಲ್ಟಿಫ್ಯಾಕ್ಟರ್ ಥಿಯರಿ ಅಂತ ಕರೀತಾರೆ. 6ನೇದು ಲೂಯಿಸ್ ಥರ್ಸ್ಟನ್ ಅವರ ಸಮೂಹಕಾರಕ ಸಿದ್ಧಾಂತ. 7ನೇದು ಬರ್ಟ್ ರವರ ಹೈರಾರ್ಕಿ ಸಿದ್ಧಾಂತ. ಹಾವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಇವುಗಳ ಬಗ್ಗೆ ನಾವು ಆಮೇಲೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಬುದ್ಧಿಶಕ್ತಿ ಸೂಚ್ಯಾಂಕದ ಬಗ್ಗೆ ತಿಳ್ಕೊಳ್ಳೋಣ. ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂ ಬಗ್ಗೆ ನಾವು ನೋಡ್ತಾ ಹೋಗೋಣ. ಜರ್ಮನ್ ದೇಶದ ಖ್ಯಾತ ಮನೋವಿಜ್ಞಾನಿಯಾಗಿರ್ತಕ್ಕಂಥ ವಿಲಿಯಂ ಸ್ಟರ್ನ್ ಅನ್ನುವಂಥವರು ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನ ಬಳಕೆಗೆ ತಂದ. ಐಕ್ಯೂದ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ತಂದವರು ಯಾರು ಅಂತಂದ್ರೆ ವಿಲಿಯಂ ಸ್ಟರ್ನ್ ಅನ್ನುವಂಥ ಜರ್ಮನ್ ದೇಶದ ಖ್ಯಾತ ಮನೋವಿಜ್ಞಾನಿ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಅನೇಕ ಬುದ್ಧಿಶಕ್ತಿ ಪರೀಕ್ಷಾ ಮಾಪನಗಳಿಂದ ಬಂದಂತಹ ದತ್ತಾಂಶಗಳನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಬೌದ್ಧಿಕ ಮಟ್ಟವನ್ನು ಅಳೆಯುವಂಥದ್ದೇ ಬುದ್ಧಿಶಕ್ತಿ ಸೂಚ್ಯಾಂಕ. ಹಾಗಾದ್ರೆ ನಾವು ಐಕ್ಯೂನ ಯಾವ ರೀತಿ ಕಂಡುಹಿಡಿತೀವಿ? ಐಕ್ಯೂ ಕಂಡುಹಿಡಿಯುವಂತ ಸೂತ್ರ ಯಾವುದು?
ಮಾಡಬಹುದು. ಮಾನಸಿಕ ವಯಸ್ಸನ್ನ ದೈಹಿಕ ವಯಸ್ಸಿನಿಂದ ಭಾಗಿಸಿ 100ರಿಂದ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧವನ್ನ ನಾವು IQ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ಕರಿತೀವಿ. MA ಅಂತಂದ್ರೆ ಮೆಂಟಲ್ ಏಜ್, CA ಅಂದ್ರೆ ಕ್ರೊನೊಲಾಜಿಕಲ್ ಏಜ್. MA ಅಂದ್ರೆ ಮಾನಸಿಕ ವಯಸ್ಸು, CA ಅಂತಂದ್ರೆ ದೈಹಿಕ ವಯಸ್ಸು. ಹಾಗಾದ್ರೆ ಈ ಸೂತ್ರದಲ್ಲಿ ನಾವು MA ಅಂದ್ರೆ ಮೆಂಟಲ್ ಏಜ್ ಅಂತ ಹೇಳಿದ್ವಿ, CA ಅಂದ್ರೆ ಕ್ರೊನೊಲಾಜಿಕಲ್ ಏಜ್ ಅಂತ ಹೇಳಿದ್ವಿ. ಈ ದೈಹಿಕ ವಯಸ್ಸು ನಮ್ಗೆ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿ ಯಾವಾಗ ಹುಟ್ಟುತ್ತಾನೆ, ಆ ಹುಟ್ಟಿದ ದಿನಾಂಕದಿಂದ ಪ್ರಸ್ತುತ ದಿನಾಂಕದವರೆಗೆ ದಿನಗಳನ್ನ ಲೆಕ್ಕ ಹಾಕಿದ್ವಿ ಅಂದ್ರೆ ಆತನ ದೈಹಿಕ ವಯಸ್ಸು ನಮಗೆ ಅರ್ಥ ಆಗುತ್ತೆ. ಆದ್ರೆ ಈ ಮೆಂಟಲ್ ಏಜ್ ಮಾನಸಿಕ ವಯಸ್ಸನ್ನ ನಾವು ಹೇಗೆ ಕಂಡು ಹಿಡಿಯಬೇಕು? ಹಾಗಾದ್ರೆ ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು? ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಆಲ್ಫ್ರೆಡ್ ಬೀನೆಯವರು. ಆಲ್ಫ್ರೆಡ್ ಬೀನೆಯವರನ್ನ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇನ್ನು ಟರ್ಮನ್ ಅವರ ಬುದ್ಧಿಶಕ್ತಿಯ ಸೂಚ್ಯಂಕದ ವರ್ಗೀಕರಣವನ್ನ ನಾವು ನೋಡ್ತಾ ಹೋಗೋಣ. ಟರ್ಮನ್ ಅವರ ಪ್ರಕಾರ 140ಕ್ಕಿಂತ ಹೆಚ್ಚು IQ ಹೊಂದಿದಂತವರನ್ನ ನಾವು ಪ್ರತಿಭಾವಂತರು ಅಥವಾ ಮೇಧಾವಿಗಳು ಅಂತ ಕರಿತೀವಿ. ಇಲ್ಲಿ ಮೊದಲನೇದು 20ಕ್ಕಿಂತ ಕಡಿಮೆ ಬುದ್ಧಿಶಕ್ತಿ ಇರ್ತಕ್ಕಂಥವರನ್ನ ಅತಿ ತೀವ್ರ ಬುದ್ಧಿಮಾಂದ್ಯರು ಅಂತ ಟರ್ಮನ್ ಅವರು ವರ್ಗೀಕರಣ ಮಾಡ್ತಾರೆ. ಇದು ಟರ್ಮನ್ ಮತ್ತು ಮೆರಿಲ್ ಅವರ ಬುದ್ಧಿಶಕ್ತಿ ಸೂಚ್ಯಂಕದ ವರ್ಗೀಕರಣ. 20ಕ್ಕಿಂತ ಕಡಿಮೆ ಬುದ್ಧಿಶಕ್ತಿಯನ್ನು ಹೊಂದಂತವ್ರನ್ನ ಅತಿ ತೀವ್ರ ಬುದ್ಧಿಮಾಂದ್ಯರು ಅಂತ ಕರೀತಾರೆ, ಪ್ರೊಫೌಂಡ್ ಮೆಂಟಲ್ ರಿಟಾರ್ಡೇಷನ್. 20ರಿಂದ 35 ಬುದ್ಧಿಶಕ್ತಿಯನ್ನು ಹೊಂದಂತವ್ರನ್ನ ತೀವ್ರ ಬುದ್ಧಿಮಾಂದ್ಯರು ಅಂತ ಕರೆಯಲಾಗುತ್ತೆ. 35ರಿಂದ 50 ಬುದ್ಧಿಶಕ್ತಿಯನ್ನು ಹೊಂದಂತವ್ರನ್ನ ಸಾಧಾರಣ ಬುದ್ಧಿಮಾಂದ್ಯತೆ ಅಂತ ಕರೆಯಲಾಗುತ್ತೆ. 50ರಿಂದ 70 IQ ಹೊಂದಿದಂತವ್ರನ್ನ ಅಲ್ಪ ಬುದ್ಧಿಮಾಂದ್ಯರು ಅಂತ ಕರೆಯಲಾಗುತ್ತೆ. 70ರಿಂದ 80 IQ ಹೊಂದಿದಂತವ್ರನ್ನ ಬುದ್ಧಿಮಾಂದ್ಯದ ಅಂಚಿನಲ್ಲಿರುವವರು ಅಂತ ಕರೆಯಲಾಗುತ್ತೆ. 80ರಿಂದ 90 IQ ಹೊಂದಿದಂತವರನ್ನ ಸರಾಸರಿಗಿಂತ ಕೆಳಮಟ್ಟದವರು ಅಂತ ಕರೆಯಲಾಗುತ್ತೆ. ಇನ್ನು 90ರಿಂದ 110 IQ ಹೊಂದಿದಂತವ್ರನ್ನ ಸರಾಸರಿಯವರು ಅಂತ ಕರೆಯಲಾಗುತ್ತೆ. ಇನ್ನು 110ರಿಂದ 120 IQ ಹೊಂದಿದಂತವರನ್ನ ಸರಾಸರಿಗಿಂತ ಮೇಲ್ಪಟ್ಟವರು ಅಂತ ಕರೆಯಲಾಗುತ್ತೆ. 120ರಿಂದ 130 IQ ಹೊಂದಿದಂತವರನ್ನ ಬುದ್ಧಿವಂತರು ಅಂತ ಕರೆಯಲಾಗುತ್ತೆ. 130ರಿಂದ 140 IQ ಹೊಂದಿದಂತವರನ್ನ ಅತಿ ಬುದ್ಧಿವಂತರು, ವೆರಿ ಸುಪೀರಿಯರ್ ಅಂತ ಕರೆಯಲಾಗುತ್ತೆ. 140ಕ್ಕಿಂತ ಹೆಚ್ಚು IQ ಹೊಂದಿದಂತವರನ್ನ ಪ್ರತಿಭಾವಂತರು ಅಥವಾ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರೆಯಲಾಗುತ್ತೆ. ಇದು ಟರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿ ಸೂಚ್ಯಂಕದ ವರ್ಗೀಕರಣವನ್ನ ನಾವು ನೋಡಿದ್ವಿ. ಇನ್ನು ಬುದ್ಧಿಶಕ್ತಿಯ ಹಂಚಿಕೆ ಅಥವಾ ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬುದ್ಧಿಶಕ್ತಿಯ ಪರೀಕ್ಷೆಯನ್ನ ಒಂದು ನಿರ್ದಿಷ್ಟ ಜನಸಮೂಹದ ಮೇಲೆ ಕೈಗೊಂಡಾಗ ಅದು ಘಂಟಾಕಾರವಾಗಿ ಮೂಡುತ್ತೆ. ಅರ್ಥ ಆಯ್ತಲ್ಲ? ಬುದ್ಧಿಶಕ್ತಿ ಪರೀಕ್ಷೆಯನ್ನ ಒಂದು ನಿರ್ದಿಷ್ಟ ಜನಸಮೂಹದ ಮೇಲೆ ಕೈಗೊಂಡಾಗ ಅದು ಘಂಟಾಕಾರವಾಗಿ ಮೂಡುತ್ತೆ. ಇಲ್ಲಿ ಗಂಟೆಯ ಆಕಾರದಲ್ಲಿ ಮೂಡಿದೆಯಲ್ಲ, ಇದು ಘಂಟಾಕಾರ. ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿರುವವರ ಸಂಖ್ಯೆ ಅರ್ಧದಷ್ಟಿದ್ದು, ಅತಿ ಹೆಚ್ಚಿನ ಬುದ್ಧಿ ಪ್ರಾಪ್ತಾಂಕ ಹೊಂದಿರುವವರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಸಾಗುತ್ತೆ. ಅತಿ ಕಡಿಮೆ ಬುದ್ಧಿಶಕ್ತಿ ಹೊಂದಿದವರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಘಂಟಾಕಾರದಲ್ಲಿ ಇರುತ್ತೆ. ಬುದ್ಧಿಶಕ್ತಿ ಪ್ರಾಪ್ತಾಂಕ ಹೆಚ್ಚಿರುವವರ ಸಂಖ್ಯೆಯು ಕೂಡ ಕಡಿಮೆ ಇರುತ್ತೆ. ಬುದ್ಧಿಶಕ್ತಿಯ ಸೂಚ್ಯಂಕ ಅತಿ ಕಡಿಮೆ ಇರುವವರ ಸಂಖ್ಯೆ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಈ ರೇಖೆಯನ್ನೇ ನಾವು ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಅಂತ ಕರಿತೀವಿ. ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯನ್ನ ಡ್ಯಾನಿಶ್ ಗಣಿತ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಕಾರ್ಲ್ ಗೌಸ್ ಅವರು ರೂಪಿಸ್ತಾರೆ. ಆದ್ರಿಂದ ಇದನ್ನ ಗೌಸಿಯನ್ ವಕ್ರರೇಖೆ ಅಂತ ಕೂಡ ಕರೆಯಲಾಗುತ್ತೆ. ಬುದ್ಧಿಶಕ್ತಿಯ ಹಂಚಿಕೆ ಅಥವಾ ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯನ್ನ ರೂಪಿಸಿರ್ತಕ್ಕಂಥ ಕೀರ್ತಿ ಡ್ಯಾನಿಶ್ ಗಣಿತ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಕಾರ್ಲ್ ಗೌಸ್ ಅವರಿಗೆ ಸಲ್ಲುತ್ತೆ. ಆದ್ದರಿಂದ ಇದನ್ನ ಗೌಸಿಯನ್ ವಕ್ರರೇಖೆ ಅಂತ ಕೂಡ ಕರೆಯಲಾಗುತ್ತೆ. ಇದಿಷ್ಟು ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಬಗ್ಗೆ. ಬುದ್ಧಿಶಕ್ತಿಯ ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಯಾವ ಆಕಾರದಲ್ಲಿರುತ್ತೆ ಅಂತ ಪ್ರಶ್ನೆ ಹಿಂದೊಮ್ಮೆ ಬಂದಿತ್ತು. ಘಂಟಾಕಾರವಾಗಿ ಇರುತ್ತದು. ಇನ್ನು ಬುದ್ಧಿಶಕ್ತಿಯ ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬುದ್ಧಿಶಕ್ತಿಯಲ್ಲಿ ಮುಖ್ಯವಾಗಿ ಸಾಮಾಜಿಕ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ ಮತ್ತು ಯಾಂತ್ರಿಕ ಬುದ್ಧಿಶಕ್ತಿ ಅನ್ನುವಂಥ 3 ವಿಧಗಳು ಬರ್ತವೆ. ಹಾಗಾದ್ರೆ ಸಾಮಾಜಿಕ ಬುದ್ಧಿಶಕ್ತಿ ಅಂದ್ರೆ ಏನು? ಸುತ್ತಮುತ್ತಲಿನ ಜನರೊಂದಿಗೆ ಹೊಂದಿಕೊಳ್ಳುವ ಹಾಗೂ ಅವರೊಂದಿಗೆ ಸಾಮರಸ್ಯದೊಂದಿಗೆ ಬದುಕುವಂತ ಸಾಮರ್ಥ್ಯವನ್ನೇ ನಾವು ಸಾಮಾಜಿಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಇನ್ನು ಅಮೂರ್ತ ಬುದ್ಧಿಶಕ್ತಿ, ಅಮೂರ್ತವಾಗಿ ಚಿಂತಿಸುವ ಸಾಮರ್ಥ್ಯವೇ ಅಮೂರ್ತ ಬುದ್ಧಿಶಕ್ತಿ. ಯಾಂತ್ರಿಕ ಬುದ್ಧಿಶಕ್ತಿ, ಯಂತ್ರಗಳ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳುವ ಹಾಗೂ ಅವುಗಳನ್ನ ನಿಭಾಯಿಸುವ ಸಾಮರ್ಥ್ಯವನ್ನೇ ಯಾಂತ್ರಿಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಇದಿಷ್ಟು ಬುದ್ಧಿಶಕ್ತಿಯ ವಿಧಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಬುದ್ಧಿಶಕ್ತಿಯ ಪರೀಕ್ಷೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು 1900ರ ದಶಕದಲ್ಲಿ ಫ್ರೆಂಚ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ
ಖ್ಯಾತ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಆಲ್ಫ್ರೆಡ್ ಬೀಣೆಯವರನ್ನ ತರಗತಿಯಲ್ಲಿ ಹಿಂದುಳಿದ ಮಕ್ಕಳನ್ನ ಆಯ್ಕೆ ಮಾಡಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಅವರಿಗೆ ವಿಶೇಷ ಬೋಧನೆಯನ್ನ ನೀಡಲು ಕೇಳಿಕೊಂಡಾಗ ಬೀಣೆ ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಥಿಯೋಡರ್ ಸೈಮನ್ ಅವರೊಂದಿಗೆ ಸೇರಿ 1905ರಲ್ಲಿ ಮೊಟ್ಟ ಮೊದಲ ವೈಜ್ಞಾನಿಕ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಬುದ್ಧಿಶಕ್ತಿ ಪರೀಕ್ಷಾ ಮಾಪನವನ್ನ ಕಂಡುಹಿಡಿಯುವುದರ ಮೂಲಕ ಬುದ್ಧಿಶಕ್ತಿ ಮಾಪನ ಪರೀಕ್ಷೆಗಳ ಜನ್ಮ ಆಗತ್ತೆ. ಹೀಗಾಗಿ ಜಗತ್ತಿನ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನ ರಚಿಸಿರ್ತಕ್ಕಂಥ ಕೀರ್ತಿ ಫ್ರಾನ್ಸ್ನ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಆಲ್ಫ್ರೆಡ್ ಬೀಣೆಯವರಿಗೆ ಸಲ್ಲತ್ತೆ. ಆದ್ದರಿಂದ ಆಲ್ಫ್ರೆಡ್ ಬೀಣೆಯವರನ್ನ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಕರೆಯಲಾಗತ್ತೆ. ನಂತರ ಈ ಪರೀಕ್ಷೆ ಬೀಣೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷಾ ಮಾಪನ ಅಂತ ಪ್ರಪಂಚದಾದ್ಯಂತ ಹೆಸರು ಪಡೆದಿರುವಂತದ್ದನ್ನ ನಾವು ಕಾಣ್ತೀವಿ. ಆಲ್ಫ್ರೆಡ್ ಬೀಣೆಯವರನ್ನ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಕರೆಯಲಾಗುತ್ತೆ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇನ್ನು ಬುದ್ಧಿಶಕ್ತಿ ಪರೀಕ್ಷೆಗಳು. ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ನಾವು ಮತ್ತೆ ಎರಡು ಭಾಗ ಮಾಡ್ಕೊಳ್ತೀವಿ. ಮೊದಲನೇದು ವೈಯಕ್ತಿಕ ಬುದ್ಧಿಶಕ್ತಿ, ಎರಡನೇದು ಸಾಮೂಹಿಕ ಬುದ್ಧಿಶಕ್ತಿ. ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಬ್ಬ ವ್ಯಕ್ತಿಯನ್ನ ಮಾತ್ರ ಮುಖಾಮುಖಿಯಾಗಿ ಪರೀಕ್ಷೆ ಮಾಡುವಂತದ್ದೇ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಈ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಮತ್ತೆ ಎರಡು ಭಾಗಗಳು ಬರ್ತವೆ. ಮೊದಲನೇದು ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ, ಅಂದ್ರೆ ಓದು ಬರಹ ಬರುವಂತವರಿಗೆ ನಡೆಸುವಂತ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನಾವು ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಬೀಣೆ ಸೈಮನ್ ಪರೀಕ್ಷೆ, ಎರಡನೇದು ಸ್ಟಾನ್ಫೋರ್ಡ್ ಬೀಣೆ ಪರೀಕ್ಷೆ, ಮೂರನೇದು ಬೀಣೆ ಕಾಮತ್ ಪರೀಕ್ಷೆ. ಇವು ಶಾಬ್ದಿಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಇನ್ನು ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಅಶಾಬ್ದಿಕ ಅಂತಂದ್ರೆ ಬರವಣಿಗೆ ಬರದೇ ಇರ್ತಕ್ಕಂಥವರಿಗೆ ನಡೆಸ್ತಕ್ಕಂಥ ಪರೀಕ್ಷೆ. ಉದಾಹರಣೆಗೆ ಭಾಟಿಯಾರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ, ಕೋನ್ ಬ್ಲಾಕ್ ಡಿಸೈನ್ ಪರೀಕ್ಷೆ. ಇವು ಅಶಾಬ್ದಿಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಇನ್ನು ಎರಡನೇದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಏಕಕಾಲಕ್ಕೆ ಅನೇಕ ವ್ಯಕ್ತಿಗಳನ್ನ ಪರೀಕ್ಷೆ ಮಾಡುವಂತದ್ದೇ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಈ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಮತ್ತೆ ಎರಡು ವಿಧಗಳು ಬರ್ತವೆ. ಮೊದಲನೇದು ಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಉದಾಹರಣೆಗೆ ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ, ಲೀಲಮ್ಮ ಮತ್ತು ಕಾಂತಮಣಿ ಮೈಸೂರು. ಇದು ಪ್ರೌಢಶಾಲಾ ಮಕ್ಕಳಿಗಾಗಿ ತಯಾರು ಮಾಡಿರ್ತಕ್ಕಂಥ ಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಇನ್ನು ಆರ್ಮಿ ಆಲ್ಫಾ ಪರೀಕ್ಷೆ. ಈ ಆರ್ಮಿ ಆಲ್ಫಾ ಪರೀಕ್ಷೆ ಅನ್ನುವಂಥದ್ದು ಕೂಡ ಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಅಂದ್ರೆ ಸೇನೆಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಓದು ಬರಹ ಬರುವಂತವರಿಗೆ ಈ ಆರ್ಮಿ ಆಲ್ಫಾ ಪರೀಕ್ಷೆಯನ್ನ ನಡೆಸಲಾಗ್ತಾ ಇತ್ತು. ಇನ್ನು ಅಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ, ಇದರಲ್ಲಿ ರೇವಣ್ರ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ. ಆರ್ಮಿ ಆಲ್ಫಾ ಪರೀಕ್ಷೆ ಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ ಆದ್ರೆ, ಆರ್ಮಿ ಬೀಟಾ ಪರೀಕ್ಷೆ ಅನ್ನುವಂಥದ್ದು ಅಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಉದಾಹರಣೆ. ಮೊಟ್ಟ ಮೊದಲ ಸಾಮೂಹಿಕ ಬುದ್ಧಿ ಪರೀಕ್ಷೆಗಳಾಗಿರ್ತಕ್ಕಂಥ ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಅಮೆರಿಕದ ವಿಲಿಯಂ ಸ್ಟರ್ನ್ ಅವರು ರೂಪಿಸ್ತಾರೆ. ನೆನಪಿರಲಿ ನಿಮ್ಗೆ, ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಈ ಪರೀಕ್ಷೆಗಳನ್ನ ರೂಪಿಸಿದವರು ಯಾರು ಅಂತಂದ್ರೆ ಅಮೆರಿಕದ ವಿಲಿಯಂ ಸ್ಟರ್ನ್. ಈ ಅಮೆರಿಕದ ವಿಲಿಯಂ ಸ್ಟರ್ನ್ ಅವರು IQ ಅನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದ್ರು ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಇನ್ನು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು. ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲಿ ವೈಯಕ್ತಿಕ, ಸಾಮೂಹಿಕ ಮತ್ತು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು ಅನ್ನುವಂಥ ಮೂರು ಪ್ರಕಾರಗಳು ಬರ್ತವೆ. ಎರಡು ಪ್ರಕಾರಗಳ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹೀಗಾಗಿ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಕರಕೌಶಲ್ಯಕ್ಕೆ ಸಂಬಂಧಿಸಿದ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನೇ ನಾವು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು ಅಂತ ಕರಿತೀವಿ. ಇವುಗಳು ವಿಶೇಷವಾಗಿ ಶಾಬ್ದಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಚಲನಾತ್ಮಕ ಸಾಮರ್ಥ್ಯಗಳನ್ನ ನಿರೀಕ್ಷೆ ಮಾಡ್ತವೆ. ಉದಾಹರಣೆಗೆ ಕೋನ್ ಬ್ಲಾಕ್ ಡಿಸೈನ್ ಪರೀಕ್ಷೆ ಆಗಿರ್ಬೋದು, ಭಾಟಿಯಾರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ, ತತ್ಕ್ಷಣ ಸ್ಮೃತಿ ಪರೀಕ್ಷೆ. ಇವು ಭಾರತದ ಪ್ರಮುಖ ಕಾರ್ಯನಿರ್ವಹಣಾ ಪರೀಕ್ಷೆಗಳು, ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು. ಇನ್ನು ಡೇವಿಡ್ ವೆಸ್ಲರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ, ಫಿಂಟರ್ ಪ್ಯಾಟರ್ಸನ್ ಸ್ಕೇಲ್ ಪರೀಕ್ಷೆ, ಇವುಗಳು ವಿದೇಶದ ಪ್ರಮುಖ ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳು. ಇದು ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆಗಳ ಬಗ್ಗೆ. ಇನ್ನು ಬುದ್ಧಿಶಕ್ತಿಯ ವಾದಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬುದ್ಧಿಶಕ್ತಿಯ ಅರ್ಥವನ್ನು ತಿಳಿಸಲು ಹಾಗೂ ಬುದ್ಧಿಶಕ್ತಿಯ ರಚನೆಯ ಅಂಶಗಳನ್ನ ಪತ್ತೆ ಹಚ್ಚಲು ಅನೇಕ ಮನೋವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಪ್ರಯತ್ನದ ಫಲವೇ ಬುದ್ಧಿಶಕ್ತಿಯ ವಾದಗಳು. ಈ ಬುದ್ಧಿಶಕ್ತಿಯ ವಾದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಾದಗಳು ಬರ್ತವೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಾದಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದು ಬೀಣೆ ಅವರ ಏಕಾಂಶವಾದ. ಬೀಣೆ ಅವರ ಪ್ರಕಾರ ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದೇ ಒಂದು ಪ್ರಮುಖವಾದ ಅಂಶದಿಂದ ಕೂಡಿದೆ ಅಂತ ಹೇಳ್ತಾರೆ. ಹೀಗಾಗಿ ಇದನ್ನ ನಾವು ಬೀಣೆ ಅವರ ಏಕಾಂಶವಾದ ಸಿದ್ಧಾಂತ ಅಂತ ಕರಿತೀವಿ. ಬುದ್ಧಿಶಕ್ತಿ ಅನ್ನುವಂಥದ್ದು
ತಾರ್ಕಿಕ ಚಿಂತನೆ, ಸೃಜನಾತ್ಮಕ ಹೊಂದಾಣಿಕೆ, ಮೌಲ್ಯ ಬದಲಾವಣೆ, ತರ್ಕಬದ್ಧ ಆಲೋಚನೆ, ನೆನಪು, ಮನೋಭಾವನೆ, ಹೀಗೆ ಹಲವಾರು ಅಂಶಗಳಲ್ಲಿ ಯಾವುದಾದ್ರೂ ಒಂದನ್ನು ಹೊಂದಿದ್ರೆ ಅದನ್ನ ಬಳಸಿಕೊಂಡು ವ್ಯಕ್ತಿ ತನ್ನ ಕಾರ್ಯದಲ್ಲಿ ಯಶಸ್ಸು ಪಡೆಯುತ್ತಾನೆ. ಹೀಗಾಗಿ ವ್ಯಕ್ತಿಯೊಬ್ಬ ಬುದ್ಧಿವಂತ ಅಂತ ಅನಿಸ್ಕೊಳ್ಳಿಕ್ಕೆ ಒಂದೇ ಒಂದು ಅಂಶ ಸಾಕು ಅನ್ನುವಂಥದ್ದೇ ಬುದ್ಧಿಶಕ್ತಿಯ ಏಕಾಂಶವಾದದ ಸಿದ್ಧಾಂತ. ಅಂದ್ರೆ ಬೀಣೆಯವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಹಲವಾರು ಅಂಶಗಳು ಇರ್ತವೆ. ಉದಾಹರಣೆಗೆ ಬುದ್ಧಿಶಕ್ತಿಯಲ್ಲಿ ತಾರ್ಕಿಕ ಚಿಂತನೆ ಇರುತ್ತೆ, ಸೃಜನಾತ್ಮಕ ಹೊಂದಾಣಿಕೆ ಇರುತ್ತೆ, ಮೌಲ್ಯ ಬದಲಾವಣೆ ಇರುತ್ತೆ, ತರ್ಕಬದ್ಧ ಆಲೋಚನೆ ಇರುತ್ತೆ, ನೆನಪು ಇರುತ್ತೆ, ಮನೋಭಾವನೆ, ಹೀಗೆ ಬುದ್ಧಿಶಕ್ತಿಯಲ್ಲಿ ಹಲವಾರು ಅಂಶಗಳು ಇದ್ರೂ ಕೂಡ ಅಂಶಗಳು ಏನು ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ ಬುದ್ಧಿವಂತ ಅನ್ಸ್ಕೊಳ್ಳಿಕ್ಕೆ ಈ ಎಲ್ಲಾ ಅಂಶಗಳು ಏನು ಅವಶ್ಯಕತೆ ಇಲ್ಲ. ಈ ಎಲ್ಲ ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಇತ್ತು ಅಂತಂದ್ರೆ ಆ ಒಂದು ಅಂಶವನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿ ತನ್ನ ಕಾರ್ಯದಲ್ಲಿ ಯಶಸ್ಸನ್ನು ಪಡೀತಾನೆ ಅನ್ನುವಂಥದ್ದೇ ಬೀಣೆಯವರ ಏಕಾಂಶವಾದದ ಸಿದ್ಧಾಂತ. ಇದು ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಬಹಳಷ್ಟು ಸಿಂಪಲ್ ಇದೆ ಇದು. ಏಕಾಂಶವಾದ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಇತ್ತು ಅಂದ್ರೆ ಆ ಒಂದು ಅಂಶವನ್ನು ಬಳಸಿಕೊಂಡು ವ್ಯಕ್ತಿಯೊಬ್ಬ ಬುದ್ಧಿವಂತನಾಗಬಹುದು ಅನ್ನುವಂಥದ್ದೇ ಬೀಣೆಯವರ ಏಕಾಂಶವಾದದ ಸಿದ್ಧಾಂತ. ಇನ್ನು ಚಾರ್ಲಸ್ ಸ್ಪಿಯರ್ಮನ್ ಅವರ ದ್ವಿ ಅಂಶವಾದದ ಸಿದ್ಧಾಂತ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಗ್ಲಿಷ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಚಾರ್ಲಸ್ ಸ್ಪಿಯರ್ಮನ್ 1904ರಲ್ಲಿ ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ದ್ವಿ ಅಂಶವಾದದ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಇವರ ಪ್ರಕಾರ ಬುದ್ಧಿಶಕ್ತಿ ಅನ್ನುವಂಥದ್ದು ಸಾಮಾನ್ಯ ಅಂಶ ಮತ್ತು ನಿರ್ದಿಷ್ಟ ಅಂಶ ಅನ್ನುವಂಥ ಎರಡು ಕಾರಕಗಳಿಂದ ಕೂಡಿರುತ್ತೆ. ಸಾಮಾನ್ಯ ಅಂಶ ಅಂದ್ರೆ ಜಿ, ನಿರ್ದಿಷ್ಟ ಅಂಶ ಅಂತಂದ್ರೆ ಎಸ್. ಜಿ ಅಂತಂದ್ರೆ ಜನರಲ್ ಫ್ಯಾಕ್ಟರ್, ಸಾಮಾನ್ಯ ಅಂಶ. ಎಸ್ ಅಂದ್ರೆ ಸ್ಪೆಸಿಫಿಕ್ ಫ್ಯಾಕ್ಟರ್, ಇದನ್ನ ನಿರ್ದಿಷ್ಟ ಅಂಶ ಅಂತ ಕರೀತಾರೆ. ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿ ಅನ್ನುವಂಥದ್ದು ಎರಡು ಅಂಶಗಳಿಂದ ಕೂಡಿರುತ್ತೆ. ಮೊದಲನೇದು ಜಿ, ಎರಡನೇದು ಎಸ್. ಜಿ ಅಂತಂದ್ರೆ ಜನರಲ್ ಫ್ಯಾಕ್ಟರ್, ಸಾಮಾನ್ಯ ಅಂಶ. ಎಸ್ ಅಂತಂದ್ರೆ ಸ್ಪೆಸಿಫಿಕ್ ಫ್ಯಾಕ್ಟರ್, ನಿರ್ದಿಷ್ಟ ಅಂಶ ಅಂತ. ಸಾಮಾನ್ಯ ಅಂಶ ಎಲ್ಲರಲ್ಲಿಯೂ ಇರುತ್ತೆ. ಜಿ ಅನ್ನುವಂಥದ್ದು ಅಥವಾ ಈ ಸಾಮಾನ್ಯ ಅಂಶ ಜನರಲ್ ಫ್ಯಾಕ್ಟರ್ ಅನ್ನುವಂಥದ್ದು ಎಲ್ಲರಲ್ಲಿಯೂ ಇರುತ್ತೆ. ನಿರ್ದಿಷ್ಟ ಅಂಶ ಅಂದ್ರೆ ಎಸ್, ಈ ಸ್ಪೆಸಿಫಿಕ್ ಫ್ಯಾಕ್ಟರ್ ಅನ್ನುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆಯೋ ಅವರು ಬುದ್ಧಿವಂತರು ಅನಿಸ್ಕೊಳ್ತಾರೆ ಅಂತ ಚಾರ್ಲಸ್ ಸ್ಪಿಯರ್ಮನ್ ಅವರು ಹೇಳ್ತಾರೆ. ಹೀಗಾಗಿ ಚಾರ್ಲಸ್ ಸ್ಪಿಯರ್ಮನ್ ಅವರು ದ್ವಿ ಅಂಶವಾದದ ಸಿದ್ಧಾಂತವನ್ನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಮಂಡಿಸ್ತಾರೆ. ಇದು ಚಾರ್ಲಸ್ ಸ್ಪಿಯರ್ಮನ್ ಅವರ ದ್ವಿ ಅಂಶವಾದದ ಸಿದ್ಧಾಂತ. ಇನ್ನು ಜೆ.ಪಿ. ಗಿಲ್ಫರ್ಡ್ ಅವರ ಮೂರು ಆಯಾಮವಾದ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ. ಗಿಲ್ಫರ್ಡ್ ಅವರ ಮೂರು ಆಯಾಮವಾದ 1961ರಲ್ಲಿ ಕ್ಯಾಲಿಫೋರ್ನಿಯಾ ವಿವಿಯಲ್ಲಿ ಬೋಧಕರಾಗಿರ್ತಕ್ಕಂಥ ಜೆ.ಪಿ. ಗಿಲ್ಫರ್ಡ್ ಪ್ರತಿಭಾವಂತರ ಮಾನಸಿಕ ಕ್ರಿಯೆಯ ರಚನಾತ್ಮಕ ಮಾದರಿಯನ್ನು ರೂಪಿಸ್ತಾರೆ. ಇವರ ಪ್ರಕಾರ ಬುದ್ಧಿಶಕ್ತಿ ಅನ್ನುವಂಥದ್ದು ಮುಖ್ಯವಾಗಿ ಕ್ರಿಯೆ, ವಸ್ತು ಮತ್ತು ಉತ್ಪನ್ನ ಅನ್ನುವಂಥ ಮೂರು ಬೌದ್ಧಿಕ ಸಾಮರ್ಥ್ಯ ಆಯಾಮಗಳನ್ನು ಒಳಗೊಂಡಿದ್ದು ಅವುಗಳು ನಿರ್ದಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ. ಅವುಗಳು ಕ್ರಮವಾಗಿ 4, 5 ಮತ್ತು 6 ವಿಧದ ಒಟ್ಟು 120 4 × 5 × 6 = 120 ಒಟ್ಟು 120 ಬೌದ್ಧಿಕ ಸಾಮರ್ಥ್ಯಗಳ ಸಂಘಟನೆ ಅಂತ ಜೆ.ಪಿ. ಗಿಲ್ಫರ್ಡ್ ಅವರು ಹೇಳ್ತಾರೆ. ಅಂತಿಮವಾಗಿ ಜೆ.ಪಿ. ಗಿಲ್ಫರ್ಡ್ ಇವುಗಳನ್ನ ಪರಿಷ್ಕರಣೆ ಮಾಡಿ ಬುದ್ಧಿಶಕ್ತಿಯಲ್ಲಿ ಒಟ್ಟು 150 ಕಾರಕಗಳನ್ನ ಗುರುತಿಸ್ತಾರೆ. 5 × 6 × 5 = 150 ಆಗುತ್ತೆ. ಹೀಗಾಗಿ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತವನ್ನು ಹೇಳಿದವರು ಅಥವಾ ಬುದ್ಧಿಶಕ್ತಿಯಲ್ಲಿ 150 ಕಾರಕಗಳನ್ನು ಗುರುತಿಸಿದವರು ಯಾರು ಅಂತಂದ್ರೆ ಜೆ.ಪಿ. ಗಿಲ್ಫರ್ಡ್ ಅವರು. ಇದು ನಿಮಗೆ ನೆನಪಿರಬೇಕು. ಇದ್ರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ. ಇನ್ನು ನಾಲ್ಕನೇದು ಥಾರ್ನ್ಡೈಕ್ ಅವರ ಬಹುಕಾರಕವಾದ. ಬುದ್ಧಿಶಕ್ತಿಯು ಅನೇಕ ಅಂಶಗಳಿಂದ ಕೂಡಿದ್ದು ಪ್ರತಿಯೊಂದು ಅಂಶ ಕೂಡ ನಿರ್ದಿಷ್ಟವಾದ ಸಾಮರ್ಥ್ಯವನ್ನ ಪ್ರಕಟಪಡಿಸಲು ಸಹಕಾರಿಯಾಗತ್ತೆ. ಯಾವುದಾದರೊಂದು ಕಾರ್ಯವನ್ನ ನಿರ್ವಹಿಸುವಾಗ ಹೆಚ್ಚು ಮೂಲಾಂಶಗಳು ಒಂದಕ್ಕೊಂದು ಪೂರಕವಾಗಿ ಒಗ್ಗೂಡುತ್ತದೆ. ಇದರಿಂದ ಯಾವುದೇ ಒಂದು ಕೆಲಸವನ್ನ ಯಶಸ್ವಿಯಾಗಿ ಪೂರೈಸಲು ಸಹಕಾರಿಯಾಗತ್ತೆ. ಥಾರ್ನ್ಡೈಕ್ ಮುಖ್ಯವಾಗಿ ಬುದ್ಧಿಶಕ್ತಿಯನ್ನ ಮೂರ್ತ ಬುದ್ಧಿಶಕ್ತಿ ಅಥವಾ ಯಾಂತ್ರಿಕ ಬುದ್ಧಿಶಕ್ತಿ ಇದು 1, ಭಾವನಾತ್ಮಕ ಅಥವಾ ಅಮೂರ್ತ ಬುದ್ಧಿಶಕ್ತಿ ಇದು 2, ಮತ್ತು ಸಾಮಾಜಿಕ ಬುದ್ಧಿಶಕ್ತಿ ಅಂತ 3 ವಿಧದ ಬುದ್ಧಿಶಕ್ತಿಗಳನ್ನ ಥಾರ್ನ್ಡೈಕ್ ಅವರು ಗುರುತಿಸ್ತಾರೆ. ಇನ್ನು ಥಾರ್ನ್ಡೈಕ್ ಅವರ ಪ್ರಕಾರ ಬುದ್ಧಿಶಕ್ತಿಯ ಪ್ರಾಥಮಿಕ ಕಾರಕಗಳು ಯಾವುವು ಅಂತಂದ್ರೆ ಗ್ರಹಿಸುವ ವೇಗ, ಸಂಖ್ಯೆ, ಆಕಾರ, ಪದ, ನಿರರ್ಗಳತೆ, ಸ್ಮೃತಿ, ತರ್ಕಿಸುವಿಕೆ, ಶಾಬ್ದಿಕ ಗ್ರಹಿಕೆ, ಇವೆಲ್ಲವುಗಳನ್ನ ಬುದ್ಧಿಶಕ್ತಿಯ ಪ್ರಾಥಮಿಕ ಕಾರಕಗಳು ಅಂತ ಥಾರ್ನ್ಡೈಕ್ ಅವರು ಗುರುತಿಸ್ತಾರೆ. ಅಂದ್ರೆ ಥಾರ್ನ್ಡೈಕ್ ಅವರ ಪ್ರಕಾರ ಬುದ್ಧಿಶಕ್ತಿ ಅನ್ನುವಂಥದ್ದು ಅನೇಕ ಅಂಶಗಳಿಂದ ಕೂಡಿದ್ದು ಪ್ರತಿಯೊಂದು ಅಂಶ ಕೂಡ ನಿರ್ದಿಷ್ಟವಾದ ಸಾಮರ್ಥ್ಯವನ್ನ ಪ್ರಕಟಪಡಿಸಲಿಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಯಾವುದಾದ್ರೊಂದು ಕಾರ್ಯವನ್ನ ನಿರ್ವಹಿಸುವಾಗ ಹೆಚ್ಚು ಮೂಲಾಂಶಗಳು ಒಂದಕ್ಕೊಂದು ಪೂರಕವಾಗಿ ಸೇರ್ಕೊಂಡು ಕಾರ್ಯನಿರ್ವಹಿಸ್ತವೆ. ಇದರಿಂದ ಯಾವುದೇ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಪೂರೈಸಬಹುದು ಅಂತ
ಥಾರ್ಂಡೈಕ್ ಅವರ ವಾದ. ಇದು ಥಾರ್ಂಡೈಕ್ ಅವರ ಬಹುಕಾರಕ ವಾದಕ್ಕೆ ಸಂಬಂಧಪಟ್ಟಂತೆ. ಇನ್ನು 5ನೆಯ ವಾದ ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಟ್ರೈರಾರ್ಕಿ ಅಥವಾ ತ್ರಿಮುಖ ಸಿದ್ಧಾಂತ. 1994ರಲ್ಲಿ ರಾಬರ್ಟ್ ಸ್ಟರ್ನ್ಬರ್ಗ್ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ವಾದದ ಪ್ರಕಾರ ಬುದ್ಧಿಶಕ್ತಿಯು 3 ವಿಭಾಗಗಳನ್ನು ಒಳಗೊಂಡಿದೆ. ಮೊದಲನೇದು ಪ್ರಾಯೋಗಿಕ ಬುದ್ಧಿಶಕ್ತಿ, ಎರಡನೇದು ಘಟಕ ಬುದ್ಧಿಶಕ್ತಿ, ಮೂರನೇದು ಸಂದರ್ಭೋಚಿತ ಬುದ್ಧಿಶಕ್ತಿ. ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಪ್ರಕಾರ ಅನಾಲಿಟಿಕಲ್ ಇಂಟೆಲಿಜೆನ್ಸ್, ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಮತ್ತು ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಅನ್ನುವಂತ 3 ವಿಭಾಗಗಳನ್ನ ಬುದ್ಧಿಶಕ್ತಿ ಹೊಂದಿದೆ. ಇದನ್ನೇ ತ್ರಿಮುಖ ಸಿದ್ಧಾಂತ ಅಂತ ಕರೆಯಲಾಗತ್ತೆ. ಇನ್ನು 6ನೇದು ಲೂಯಿಸ್ ಥರ್ಸ್ಟನ್ ಅವರ ಸಮೂಹಕಾರಕ ಸಿದ್ಧಾಂತ. ಥರ್ಸ್ಟನ್ ಅವರ ಪ್ರಕಾರ ಬುದ್ಧಿಶಕ್ತಿಯು ಒಂದು ಮಾನಸಿಕ ಸಾಮರ್ಥ್ಯ ಆಗಿದ್ದು ಮೂಲಭೂತ ಸಾಮಾನ್ಯ ಪ್ರಾಥಮಿಕ ಅಂಶಗಳನ್ನ ಒಳಗೊಂಡ ಸಮೂಹದ ಮಾನಸಿಕ ಕ್ರಿಯೆ ಅಂತ ಅವರು ಹೇಳ್ತಾರೆ. ಲೂಯಿಸ್ ಥರ್ಸ್ಟನ್ ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿದ ಮಾನಸಿಕ ಸಾಮರ್ಥ್ಯದ 9 ಅಂಶಗಳು ಈ ರೀತಿ ಇವೆ. ಮೊದಲನೇದು ಶಾಬ್ದಿಕ ಗ್ರಹಿಕೆ, ಪ್ರತ್ಯಕ್ಷ ಅನುಭವ, ಸಾಂಖ್ಯಿಕ ಸಾಮರ್ಥ್ಯ, ತಾರ್ಕಿಕ ಅಥವಾ ಶಾಬ್ದಿಕ ಸಂಬಂಧ ಸಾಮರ್ಥ್ಯ, ಪದಗಳ ನಿರರ್ಗಳತೆ, ಸ್ಮೃತಿ, ಅನುಗಮನ ಸಾಮರ್ಥ್ಯ, ನಿಗಮನ ಸಾಮರ್ಥ್ಯ ಮತ್ತು ಸಮಸ್ಯಾ ಪರಿಹಾರ ಸಾಮರ್ಥ್ಯ ಅನ್ನುವಂತ 9 ಮಾನಸಿಕ ಅಂಶಗಳು ಬುದ್ಧಿಶಕ್ತಿಯಲ್ಲಿ ಇವೆ ಅಂತ ಥರ್ಸ್ಟನ್ ಅವರು ಹೇಳ್ತಾರೆ. ಇದನ್ನೇ ಲೂಯಿಸ್ ಥರ್ಸ್ಟನ್ ಅವರ ಸಮೂಹಕಾರಕ ಸಿದ್ಧಾಂತ ಅಂತ ಕರಿತೀವಿ. ಇದು 6ನೇ ಸಿದ್ಧಾಂತ. ಇನ್ನು 7ನೇದು ಹಾವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಹಾವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿಶಕ್ತಿಯ ಸಿದ್ಧಾಂತದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಹೀಗಾಗಿ ಇದನ್ನು ತಾವುಗಳು ಗಮನ ಇಟ್ಟು ನೋಡಬೇಕು. 1983ರಲ್ಲಿ 9 ವಿಧದ ಬುದ್ಧಿಶಕ್ತಿಯನ್ನ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಹಾವರ್ಡ್ ಗಾರ್ಡ್ನರ್ ಅವರು ಗುರುತಿಸ್ತಾರೆ. ಅಂದ್ರೆ ಗಾರ್ಡ್ನರ್ ಅವರ ಪ್ರಕಾರ ಬುದ್ಧಿಶಕ್ತಿಯಲ್ಲಿ 9 ರೀತಿಯ ಬುದ್ಧಿಶಕ್ತಿಗಳು ಅಡಗಿವೆ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಆ 9 ವಿಧದ ಬುದ್ಧಿಶಕ್ತಿಗಳು ಯಾವುವು? ಮೊದಲನೇದು ಶಾಬ್ದಿಕ ಭಾವ ಬುದ್ಧಿಶಕ್ತಿ ಗ್ರಹಿಕೆ, ಎರಡನೇದು ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ, ಮೂರನೇದು ದೃಷ್ಟಿ ವೈಶಾಲ್ಯ ಬುದ್ಧಿಶಕ್ತಿ, ನಾಲ್ಕನೇದು ಸಂಗೀತ ಬುದ್ಧಿಶಕ್ತಿ, ಐದನೇದು ಗತಿ ಪ್ರಜ್ಞೆಯ ಬುದ್ಧಿಶಕ್ತಿ, ಆರನೇದು ಅಂತರ್ವ್ಯಕ್ತಿಯ ಬುದ್ಧಿಶಕ್ತಿ, ಏಳನೇದು ವ್ಯಕ್ತಿಗಳ ನಡುವಿನ ಬುದ್ಧಿಶಕ್ತಿ, ಎಂಟನೇದು ನಿಸರ್ಗವಾದ ಬುದ್ಧಿಶಕ್ತಿ, ಒಂಬತ್ತನೇದು ಅಸ್ತಿತ್ವವಾದ ಬುದ್ಧಿಶಕ್ತಿ. ಈ 9 ರೀತಿಯ ಬುದ್ಧಿಶಕ್ತಿಗಳನ್ನ ವಿವಿಧ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಬುದ್ಧಿಶಕ್ತಿಯಲ್ಲಿ ಗುರುತಿಸ್ತಾರೆ. ಇದು ಹಾವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ. 1990ರಲ್ಲಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಮೊದಲ ಬಾರಿಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಪರಿಕಲ್ಪನೆಯನ್ನ ಪರಿಚಯ ಮಾಡ್ತಾರೆ. 1995ರಲ್ಲಿ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಡೇನಿಯಲ್ ಗೋಲ್ಮನ್ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನ ಪ್ರಕಟ ಮಾಡಿದ್ರು. 1990ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಪರಿಕಲ್ಪನೆಯನ್ನ ಮೊದಲು ಪರಿಚಯಿಸಿದವರು ಯಾರು ಅಂದ್ರೆ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈ ಅವರು. ಇನ್ನು 1995ರಲ್ಲಿ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಡೇನಿಯಲ್ ಗೋಲ್ಮನ್ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಕೃತಿಯನ್ನ ಪ್ರಕಟ ಮಾಡ್ತಾರೆ. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಸಂವೇಗಗಳನ್ನ, ಅವುಗಳ ತೀವ್ರತೆಯನ್ನ ಅರಿಯುವಂತಹ ಜೊತೆಗೆ ಸಂದರ್ಭೋಚಿತವಾಗಿ ಆ ಸಂವೇಗಗಳನ್ನ ಸಂಬಂಧಗಳಿಗೆ ಹಾನಿಯಾಗದಂತೆ ಅಭಿವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನೇ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಸಂವೇಗಗಳ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಸಂದರ್ಭೋಚಿತವಾಗಿ ಆ ಸಂವೇಗಗಳನ್ನ ಸಂಬಂಧಗಳಿಗೆ ಹಾನಿ ಉಂಟಾಗದಂತೆ ಅಭಿವ್ಯಕ್ತಪಡಿಸುವಂತ ಸಾಮರ್ಥ್ಯವನ್ನೇ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರೆಯಲಾಗತ್ತೆ. ಕಾರ್ಪೊರೇಟ್ ವಲಯದಲ್ಲಿ ಇಂದು IQಗಿಂತ EQಗೆ ಬೆಲೆ ಜಾಸ್ತಿ ಇರುವಂತದ್ದನ್ನು ನಾವು ಗಮನಿಸ್ತೇವೆ. ಭಾರತದಲ್ಲಿ NK ಚಾಂದ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಬಳಸಲಾಗತ್ತೆ. ಇದಿಷ್ಟು ಸಂವೇಗಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ. ಸೊ ಇದುವರೆಗೂ ನಾವು 6ನೇ ಅಧ್ಯಾಯವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಸಂರಚನೆ, ವಿಮರ್ಶಾತ್ಮಕ ದೃಷ್ಟಿಕೋನ ಮತ್ತು ಬುದ್ಧಿಶಕ್ತಿಯ ವಿವಿಧ ಆಯಾಮಗಳ ಬಗ್ಗೆ ತಿಳ್ಕೊಂಡ್ವಿ ಬಹಳಷ್ಟು ಡೀಟೇಲ್ ಆಗಿ. ಇನ್ನು ನೇರವಾಗಿ 7ನೇ ಅಧ್ಯಾಯಕ್ಕೆ ಹೋಗೋಣ.